ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಹಣ್ಣನ್ನು ಬಳಸ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಒಂದು ಬಿಳಿ ಕೂದಲು ಸಮಸ್ಯೆ ಕೂಡ ಕಾಣಿಸೋದಿಲ್ಲ ಹಾಗೂ ನ್ಯಾಚುರಲ್ ಆಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಮಾಡೋ ಪ್ರೊಸೆಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಾವೆಷ್ಟೆಲ್ಲ ಕೆಮಿಕಲ್ನ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಹೇರ್ ಸಿರಮ್ಗಳನ್ನ ಬಳಸ್ತಾ ಬಂದು ನಮ್ಮ ಕಪ್ಪು ಕೂದಲನ್ನು ತುಂಬ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ. ಅದರಿಂದ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಡ್ರೈ ಅಥವಾ ಹೇರ್ ಸಿರಮ್ ಅನ್ಬೋದು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸೋದು ಇಷ್ಟವಾದರೆ ನನ್ನೊಂದು ಚಾನಲ್ನ ವಿಸಿಟ್ ಮಾಡಿ ಹಾಗೂ ನಿಮಗೂ ಕೂಡ ನನ್ನ ವೀಡಿಯೋಸ್ಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಾನು ಮೊದಲಿಗೆ ಇಲ್ಲಿ ನೆಲ್ಲಿಕಾಯಿನ ತೊಗೊಂಡಿರೋದು ಸ್ನೇಹಿತರೆ. ನೆಲ್ಲಿಕಾಯಿ ಅಂತೂ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಇಂಥದ್ದೇ ಆದಂಥ ಫ್ರೆಶ್ ಆಗಿರುವಂಥ ನೆಲ್ಲಿಕಾಯಿನ ತೊಗೊಂಡ್ಬಿಡಿ ಹಾಗೂ ಇದನ್ನು ತೊಗೊಳ್ಳೋದಕ್ಕೆ ಮುಂಚೆ ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ತೊಗೊಂಡ್ಬಿಡಿ, ಯಾಕಂದರೆ ಡಸ್ಟ್ ಎಲ್ಲ ಕುಂತೋಗ್ಬಿಡುತ್ತೆ. ಅದರಿಂದ ನಮ್ಮ ತಲೆಗೆ ಸ್ವಲ್ಪ ಕೂಡ ಈ ಒಂದು ಹೇರ್ ಡ್ರೈ ವರ್ಕ್ ಮಾಡೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ತೋದ್ಬಿಟ್ಟು ನಾನು ಇದನ್ನು ತುರ್ತ್ಕೊಳ್ತಾ ಇರೋದು. ಒಂದೇ ಒಂದು ನೆಲ್ಲಿಕಾಯಿನಿಂದ ನಾನು ನಿಮಗೆ ಈ ರೀತಿ ಹೇರ್ ಸಿರಮ್ ಅನ್ಬೋದು ಅಥವಾ ಹೇರ್ ಡ್ರೈ ಕೂಡ ಅನ್ಬೋದು, ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಯಾವ ರೀತಿ ಕಪ್ಪು ಬಣ್ಣಕ್ಕೆ ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಹಾಗೂ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನೀವು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಎಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿಬಿಟ್ಟು ನೀವು ಹೇರ್ಸ್ಗೆ ಎಷ್ಟೆಲ್ಲ ಸಲೂನ್ಗೆ ಹೋಗಿಬಿಟ್ಟು ಹೇರ್ ಡ್ರೈ ಆಗಿರ್ಬೋದು, ಹೇರ್ ಸಿರಮ್ಗಳಾಗಿರ್ಬೋದು ಯೂಸ್ ಮಾಡ್ತಾ ಬಂದು ನಿಮ್ಮ ಕೂದಲಿಗೆ ಶೈನಿ ಅಥವಾ ಎಷ್ಟೆಲ್ಲ ಇವತ್ತಂತೂ ತುಂಬಾ ಹೊಸದಾಗಿರುವಂಥ ತುಂಬಾ ಹೇರ್ ಸ್ಟೈಲ್ಸ್ಗಳು ಎಲ್ಲನೇ ಬಂದಿರುತ್ತೆ. ಈಗ ಮಾಡ್ಕೋತಾ ಹೋಗಿ ನಮ್ಮ ಹೇರ್ಸ್ನ ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ಈಸಿಯಾಗಿ ಈ ಒಂದು ಪ್ರೊಸೆಸ್ನ ಮಾಡ್ಕೋತಾ ಬನ್ನಿ. ಇದನ್ನು ನೀವು 1 ತಿಂಗಳವರೆಗೂ ಕೂಡ ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ, 1 ಡೇ ಕೂಡ ಬಿಡದೆ. ಆವಾಗ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೀತಾ ಹೋಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ ನಮ್ಮ ಹೇರ್ಸ್ಗೆ. ನಮ್ಮ ಹೇರ್ ಫಾಲ್ ಕೂಡ ತುಂಬಾ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ಅಷ್ಟು ಒಂದು ನೆಲ್ಲಿಕಾಯಿನ ನಾನು ಈ ರೀತಿ ತುರ್ಕೊಂಡಿರೋದಾಗಿದೆ. ಈ ರೀತಿ ತುರ್ಕೊಂಡಿದ ತಕ್ಷಣ ನಮಗೆ ತುಂಬಾ ಈಸಿಯಾಗಿ ಇದ್ರ ಜ್ಯೂಸ್ ತೆಕ್ಕೊಳ್ಬೋದು ನಾವು. ತುಂಬ ದೊಡ್ಡ ಪ್ರೊಸೆಸ್ ಏನೂ ಇಲ್ಲ ಸ್ನೇಹಿತರೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಒಂದು ಬೌಲ್ನ ತೊಗೊಂಡಿರೋದು. ಈ ಒಂದು ಬೌಲ್ ಒಳಗಡೆ ಈ ರೀತಿ ನಾನು ಜ್ಯೂಸನ್ನ ತಗೋತಾ ಇರೋದು. ನೋಡಿ ಯಾವ ರೀತಿ ಫ್ರೆಶ್ ಆಗಿರುವಂಥ ನೆಲ್ಲಿಕಾಯಿ ಜ್ಯೂಸನ್ನ ಇವಾಗ ತಗೊಂಡ್ಬಿಡಿ ಸ್ನೇಹಿತರೆ. ನಿಮ್ದು ಏನಾದರೂ ಜಾಸ್ತಿ ಹೇರ್ಸ್ ಇದ್ದರೆ ನೀವು 1-2 ನೆಲ್ಲಿಕಾಯಿ ತೊಗೊಂಡ್ರೆ ಸಾಕಾಗೋಗ್ಬಿಡುತ್ತೆ ಸ್ನೇಹಿತರೆ. ಇವಾಗ ನೋಡಿ ಯಾವ ರೀತಿ ಜ್ಯೂಸ್ ಬಂದಿರೋದು ಅಂತ. ಒಂದೇ ನೆಲ್ಲಿಕಾಯಿನಿಂದ ಎಷ್ಟು ಜಾಸ್ತಿ ಜ್ಯೂಸ್ ಬಂದಿರೋದು ಸಾಕು ಇವಾಗ ನಮಗೆ. ಆ್ಯಂಡ್ ಇದ್ರೊಳಗಡೆ ಇನ್ನೂ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಆ ಇಂಗ್ರೀಡಿಯೆಂಟ್ಸ್ ಕೂಡ. ಇವಾಗ ಅಷ್ಟು ನೆಲ್ಲಿಕಾಯಿ ನೋಡಿ ಯಾವ ರೀತಿ ಜ್ಯೂಸನ್ನ ತೆಕ್ಕೋತಾ ಇರೋದು ಅಂತ. ಇದನ್ನು ನೀವು ಚಿಕ್ಕ ಮಕ್ಕಳು ಕೂಡ ತುಂಬಾ ಜಾಸ್ತಿ ಹೇರ್ ಫಾಲ್ ಸಮಸ್ಯೆ ಕಾಣಿಸ್ತಾ ಇದ್ದರೆ ಅಪ್ಲೈ ಮಾಡ್ಬೋದು. ಅಥವಾ ವೈಟ್ ಹೇರ್ ಸಮಸ್ಯೆ ಅಂತೂ ಇವಾಗಲಂತೂ ಚಿಕ್ಕ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇರೋದಂತೂ ನೋಡ್ಬೋದು ನಾವು. ಅವ್ರಿಗೂ ಕೂಡ ಈ ಕೆಮಿಕಲ್ ಇಲ್ಲದೇ ಇರುವಂಥ ಈ ಒಂದು ಹೇರ್ ಸಿರಮ್ನ ನೀವು ಅಪ್ಲೈ ಮಾಡ್ತಾ ಬನ್ನಿ. ಅವರು ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ ಸ್ನೇಹಿತರೆ ಹೊರಗಡೆ ಹೋಗುವಾಗ, ಏನಪ್ಪ ಎಷ್ಟು ವೈಟ್ ಹೇರ್ಸ್ ನನಗೆ ಚಿಕ್ಕದಿದ್ದಾಗೆಲ್ಲೇ ಬಂದಿದೆ ಅಂತ. ಅದು ಕೂಡ ಅವ್ರ ಮುಜುಗರ ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಸೈಡ್ ಎಫೆಕ್ಟ್ ಕೂಡ ನಮ್ಮ ಹೇರ್ಸಿಗೆ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯದು ಈ ಒಂದು ನೆಲ್ಲಿಕಾಯಿ ಜ್ಯೂಸ್ ನಮಗೆ. ನಮ್ಮ ಆರೋಗ್ಯಕ್ಕೆ ಈ ಒಂದು ನೆಲ್ಲಿಕಾಯಿ ಎಷ್ಟು ಒಳ್ಳೆಯದೋ ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಕೂಡ ಬಳಸ್ತಾ ಬನ್ನಿ ನಿಮ್ಮ ಡೈಲಿ ಲೈಫಲ್ಲಿ. ನಿಮ್ಮ ಯಾವುದೇ ಒಂದು ಡಾಕ್ಟರ್ ಬಳಿ ಹೋಗೋ ಅಗತ್ಯ ಇಲ್ಲ ಹಾಗೂ ಯಾವುದೇ ಒಂದು ಸಲೂನ್ಗೆ ಹೋಗೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ, ಇವಾಗ ನಾನೊಂದು 2-3 ಹನಿಯಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ನಿಮ್ಮ ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. 1 ವಾರದವರೆಗೂ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬನ್ನಿ. ಆ್ಯಂಡ್ ನೀವು ಡೈಲಿ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ.
ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ನೀವು ತಲೆ ಸ್ನಾನ ಕೂಡ ಮಾಡ್ಬೋದು, ಅಥವಾ ನೀವು ಮಾಡಬೇಕು ಅಂತ ಏನು ಕಂಡೀಷನ್ ಇಲ್ಲ ಸ್ನೇಹಿತರೆ. ನೀವು ಮಾಡದೇ ಇದ್ದರೂ ಕೂಡ ನಡೆಯುತ್ತೆ. ಯಾವುದೇ ಒಂದು ಶಾಂಪು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹೇರ್ಸ್ ತುಂಬಾ ಬುಡದಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಕೆಮಿಕಲ್ ಅಥವಾ ಡಸ್ಟ್ ಇದ್ದರೂ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ಈಸಿಯಾಗಿರುವಂಥ ಹೇರ್ ಟ್ರೈ ಮಾಡಿ ಸ್ನೇಹಿತರೆ. ನಿಮಗೂ ಕೂಡ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.